ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ಇಲ್ಲಿ ಇನ್ನೂ ಯಾವುದೋ ಸ್ಪಷ್ಟವಾದ ವೈಂಡಿಂಗ್ ಮಾಡಬೇಕಾ ಟನಲ್ ಮಾಡಬೇಕಂತ ಇನ್ನೂ ಸರ್ಕಾರ ಮಟ್ಟದಲ್ಲಿ ಯಾವುದೇ ಸ್ಪಷ್ಟವಾದ ನಿರ್ಧಾರ ಇಲ್ಲ. ಅದಕ್ಕೆ ಫಾರೆಸ್ಟ್ ಇಶ್ಯೂ ಮೇನ್ ಇದೆ, ಸಮಸ್ಯೆ ಇದೆ. ಸೊ ಇದು ನೋಡೋಣ, ನಾನು ಫಸ್ಟ್ ಟೈಮ್ ಬರ್ತಾಯಿದ್ದೀವಿ. ಸೊ ಮಿಕ್ಕಿದೆಲ್ಲ ಎರಡನ್ನು ಒಂದು ಮೊದಲು ಭಾಳ ದಿವಸದಿಂದ ಸಮಸ್ಯೆ ಇತ್ತು ನಿಮ್ಮದು ಸಕಲೇಶ್ಪುರ. ಅದನ್ನು 3 ವರ್ಷದಲ್ಲಿ ಒಂದು ಹಂತಕ್ಕೆ ತರುವಂಥ ಪ್ರಯತ್ನ ಮಾಡಿದ್ವಿ, ಯಾಕಂದರೆ ಲ್ಯಾಂಡ್ ಸ್ಲೈಡಿಂಗ್ ಆಗ್ತಾಯಿತ್ತು. ಸೊ ಈಗ ಮ್ಯಾಕ್ಸಿಮಮ್ ಕಡಿಮೆ ಆಗಿದೆ. ಸೊ ಈಗ ನೆಕ್ಸ್ಟ್ ಪ್ರಾರಂಭ ಆಗ್ತಾ ಇರೋದು ನಮ್ಮದು ಮೂಡಿಗೆರೆ ಟು ಉಜಿರೆ, ಶಿರಾಡಿ ಅದು ಸಕಲೇಶ್ಪುರದು. ಅದು ಚಾರ್ಮಾಡಿ ಇದು ಮೊನ್ನೆ ಅದು ಇನ್ಸ್ಪೆಕ್ಷನ್ ಮಾಡಿದ್ದೀವಿ, ಅದು ಟೆಂಡರ್ ಆಗಿದೆ. ಈಗ ಸಮಸ್ಯೆ ಇರೋದು ಇದು. ಬೇರೆ ಕಡೆ ಆ ಕಡೆ ಸರಿ ಮಾಡ್ತಾಯಿದ್ದಾರೆ, 10 ಮೀಟ್ರ್ ರಸ್ತೆ ಮಾಡ್ತಾಯಿದ್ದೀವಿ. ಇಲ್ಲಿ ಫಾರೆಸ್ಟ್ ಇಶ್ಯೂ ಇರೋದ್ರಿಂದ ಮತ್ತು ಪ್ಲಸ್ ಇದು ವನ್ಯಜೀವಿ ಪ್ರದೇಶ ಇರೋದ್ರಿಂದ ಕಷ್ಟ ಆಗ್ತದೆ. ಇವತ್ತು ಫಾರೆಸ್ಟ್ ಅಧಿಕಾರಿಗಳತೆ ನಮ್ಮ ಹೆಬ್ರಿ ಅಥವಾ ಕಾರ್ಕಳದಲ್ಲಿ ಚರ್ಚೆ ಮಾಡ್ತೀವಿ. ನಂತರ ಬೆಂಗಳೂರಿನಲ್ಲಿ ಅಂತಿಮವಾಗಿ ಚರ್ಚೆ ಮಾಡ್ತೀವಿ ಹೈಯರ್ ಅಥಾರಿಟಿ ಜೊತೆ. ನಂತರ ಏನು ಮಾಡಬೇಕು ಅನ್ನೋದು ಒಂದು ನಿರ್ಧಾರಕ್ಕೆ ಬರ್ತೀವಿ. ಅದೇ ಇನ್ನೂ ಸ್ಪಷ್ಟ ಇಲ್ಲ ಅಂತ ಹೇಳಿದಲ್ಲ, ಇನ್ನೂ ಸ್ಪಷ್ಟ ಅದೇ ಮಾಡ್ಲಿಕ್ಕೆ ಕರೆದಿದ್ದಾರೆ. ಅದಕ್ಕೆ ಪಕ್ಷ ಯಾರು ಟೆಂಡರ್ ಹಾಕಿಲ್ಲ ಅಂತ ಹೇಳ್ತಾರೆ. 7 ಸಾರಿ ಕರೆದಾರೆ, ಯಾರು ಹಾಕಿಲ್ಲ. ಅದೇ ಅದು ಓನ್ಲಿ DPR ಮಾಡಲಿಕ್ಕೆ ಅಲೈನ್ಮೆಂಟ್ ಮಾಡಲಿಕ್ಕೆ ಮಾತ್ರ ಆಗಿದೆ. ಸರ್ಕಾರ ಅದು ಬಂದ ಮೇಲೆ ಅದಿನ್ನೂ ಆಗಿಲ್ಲ. 7 ಸಾರಿ ಯಾಕೆ ಗೊತ್ತಿಲ್ಲ, ಚರ್ಚೆ ಮಾಡ್ತೀವಿ. ಇನ್ನೂ ಸ್ಪಷ್ಟವಾಗಿಲ್ಲ. ಈಗ ಮಿನಿಮಮ್ದಾಗ ಏನು ಮಾಡಲಿಕ್ಕೆ ಅದನ್ನು ನೋಡ್ಲಿಕ್ಕೆ ಬಂದಿವಿ. ಮಿನಿಮಮ್ದಲ್ಲಿ ಇದು ವೈಡನ್ ಯಾಕೆ ಮಾಡಲಿಕ್ಕೆ ಸಾಧ್ಯ ಇದೆ ಅಷ್ಟು ಮಾತ್ರ ಪ್ರಯತ್ನ ಮಾಡ್ತೀವಿ. ಇಲ್ಲಿ ಇನ್ನೂ ಯಾವುದೋ ಸ್ಪಷ್ಟವಾದ ವೈಂಡಿಂಗ್ ಮಾಡಬೇಕಾ ಟನಲ್ ಮಾಡಬೇಕಂತ ಇನ್ನೂ ಸರ್ಕಾರ ಮಟ್ಟದಲ್ಲಿ ಯಾವುದೇ ಸ್ಪಷ್ಟವಾದ ನಿರ್ಧಾರ ಇಲ್ಲ. ಅದಕ್ಕೆ ಫಾರೆಸ್ಟ್ ಇಶ್ಯೂ ಮೇನ್ ಇದೆ, ಸಮಸ್ಯೆ ಇದೆ. ಸೊ ಇದು ನೋಡೋಣ, ನಾನು ಫಸ್ಟ್ ಟೈಮ್ ಬರ್ತಾಯಿದ್ದೀವಿ. ಸೊ ಮಿಕ್ಕಿದೆಲ್ಲ ಎರಡನ್ನು ಒಂದು ಮೊದಲು ಭಾಳ ದಿವಸದಿಂದ ಸಮಸ್ಯೆ ಇತ್ತು ನಿಮ್ಮದು ಸಕಲೇಶ್ಪುರ. ಅದನ್ನು 3 ವರ್ಷದಲ್ಲಿ ಒಂದು ಹಂತಕ್ಕೆ ತರುವಂಥ ಪ್ರಯತ್ನ ಮಾಡಿದ್ವಿ, ಯಾಕಂದರೆ ಲ್ಯಾಂಡ್ ಸ್ಲೈಡಿಂಗ್ ಆಗ್ತಾಯಿತ್ತು. ಸೊ ಈಗ ಮ್ಯಾಕ್ಸಿಮಮ್ ಕಡಿಮೆ ಆಗಿದೆ. ಸೊ ಈಗ ನೆಕ್ಸ್ಟ್ ಪ್ರಾರಂಭ ಆಗ್ತಾ ಇರೋದು ನಮ್ಮದು ಮೂಡಿಗೆರೆ ಟು ಉಜಿರೆ, ಶಿರಾಡಿ ಅದು ಸಕಲೇಶ್ಪುರದು. ಅದು ಚಾರ್ಮಾಡಿ ಇದು ಮೊನ್ನೆ ಅದು ಇನ್ಸ್ಪೆಕ್ಷನ್ ಮಾಡಿದ್ದೀವಿ, ಅದು ಟೆಂಡರ್ ಆಗಿದೆ. ಈಗ ಸಮಸ್ಯೆ ಇರೋದು ಇದು. ಬೇರೆ ಕಡೆ ಆ ಕಡೆ ಸರಿ ಮಾಡ್ತಾಯಿದ್ದಾರೆ, 10 ಮೀಟ್ರ್ ರಸ್ತೆ ಮಾಡ್ತಾಯಿದ್ದೀವಿ. ಇಲ್ಲಿ ಫಾರೆಸ್ಟ್ ಇಶ್ಯೂ ಇರೋದ್ರಿಂದ ಮತ್ತು ಪ್ಲಸ್ ಇದು ವನ್ಯಜೀವಿ ಪ್ರದೇಶ ಇರೋದ್ರಿಂದ ಕಷ್ಟ ಆಗ್ತದೆ.